ಇನ್ನು ಸದನದಲ್ಲಿ ಒಂದು ಹೈ ಡ್ರಾಮಾ ನಡೀತು. ಇವತ್ತು ಸಿಟಿ ರವಿ ಅವರು ಹೆಬ್ಬಾಳ್ಕರ್ ವಿರುದ್ಧ ಆಕ್ಷೇಪಾರ್ಹ ಪದ ಬಳಕೆ ಮಾಡಿದ್ದಾರೆ ಎನ್ನುವಂತಹ ಆರೋಪವನ್ನ ಹೆಬ್ಬಾಳ್ಕರ್ ಮತ್ತು ಇತರ ಸದಸ್ಯರು ಮಾಡಿದ್ದಾರೆ. ವಿಧಾನ ಪರಿಷತ್ ಕಲಾಪದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಗದ್ದಲ, ಕೋಲಾಹಲ ಸೃಷ್ಟಿಯಾಯಿತು. ಅಂಬೇಡ್ಕರ್ ವಿಚಾರಕ್ಕೆ ಸಂಬಂಧಿಸಿದಂತೆ ಪರಸ್ಪರ ಪ್ರತಿಭಟನೆ ನಡೀತಾ ಇತ್ತು. ಅಂಬೇಡ್ಕರ್ ಫೋಟೋ ಹಿಡಿದು ಪರಸ್ಪರ ಪ್ರತಿಭಟನೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಆಡಳಿತ ವಿಪಕ್ಷಗಳ ವಾಕ್ಸಮರ ಆಯಿತು. ಆ ಸಂದರ್ಭದಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಆಕ್ಷೇಪಾರ್ಹ ಪದವನ್ನ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಬಳಕೆ ಮಾಡಿದ್ದಾರೆ ಎನ್ನುವಂಥದ್ದು ಕೇಳಿಬಂದಿರುವಂತಹ ಆರೋಪ. ಹೀಗಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಕಿಡಿಕಾರದ್ರು. ಜೊತೆಗೆ ಬೆಳಗಾವಿಯ ಸುವರ್ಣಸೌಧದಲ್ಲಿ ಸಿಟಿ ರವಿಗೆ ಮುತ್ತಿಗೆ ಹಾಕುವಂತಹ ಯತ್ನ ನಡೆದಿದೆ. ಹೆಬ್ಬಾಳ್ಕರ್ ವಿರುದ್ಧ ಆಕ್ಷೇಪಾರ್ಹ ಪದವನ್ನ ಬಳಕೆ ಮಾಡಿದ್ರು ಸಿಟಿ ರವಿ ಎನ್ನುವಂಥದ್ದು ಕೇಳಿಬಂದಿರುವಂತಹ ಆರೋಪ. ಅಂಬೇಡ್ಕರ್ ವಿಚಾರಕ್ಕೆ ಅಮಿತ್ ಶಾ ಹೇಳಿಕೆಯನ್ನ ಖಂಡಿಸಿ ದೇಶಾದ್ಯಂತ ಏನ್ ಕಾಂಗ್ರೆಸ್ ಪ್ರತಿಭಟಿಸ್ತಾ ಇದೆ, ಆ ಪ್ರತಿಭಟನೆಯ ಸಂದರ್ಭದಲ್ಲಿ ಸಿಟಿ ರವಿ ಆಕ್ಷೇಪಾರ್ಹ ಪದ ಬಳಕೆ ಮಾಡಿದ್ರು ಅನ್ನುವಂಥದ್ದು ಅವರ ವಿರುದ್ಧ ಈಗ ಕೇಳಿಬಂದಿದ್ದಾರೆ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಸಿಟಿ ರವಿಗೆ ಮುತ್ತಿಗೆ ಹಾಕುವಂತಹ ಯತ್ನ ನಡೀತು. ಬಿಜೆಪಿ ಎಂಎಲ್ಸಿ ಸಿಟಿ ರವಿ ವಿರುದ್ಧ ಧಿಕ್ಕಾರ ಕೂಗ್ತಾ ಇದ್ದಾರೆ ಕಾಂಗ್ರೆಸ್ನ ಸದಸ್ಯರು, ಕಾರ್ಯಕರ್ತರು. ಹೆಬ್ಬಾಳ್ಕರ್ ಬೆಂಬಲಿಗರಿಂದ ಮುತ್ತಿಗೆ. ಸದನದಲ್ಲಿ ಸಿಟಿ ರವಿ ಅವರು ಅಶ್ಲೀಲ ಪದ ಬಳಕೆ ಮಾಡಿದ್ರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ವಿರುದ್ಧ ಅನ್ನುವಂಥದ್ದು ಈಗ ಕೇಳಿಬಂದಿರುವಂತಹ ಆರೋಪ. ಇದರ ಹಿನ್ನೆಲೆಯಲ್ಲಿ ಅವರಿಗೆ ಮುತ್ತಿಗೆ ಹಾಕುವಂತಹ ಯತ್ನ ನಡೀತು. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಹೆಬ್ಬಾಳ್ಕರ್ ಬೆಂಬಲಿಗರಿಂದ ಮುತ್ತಿಗೆ. ಪರಿಷತ್ ಕಲಾಪದಲ್ಲಿ ಒಂದು ಕಡೆ ಗದ್ದಲ, ಕೋಲಾಹಲ ನಡೀತು. ಅದಾಗ್ತಾ ಇದ್ದಂತೆ ಹೊರ ಬಂದ ಮೇಲೆ ಸಿಟಿ ರವಿ ಅವರಿಗೆ ಮುತ್ತಿಗೆ ಹಾಕುವಂತಹ ಯತ್ನ. ಅಂಬೇಡ್ಕರ್ ವಿರುದ್ಧ ಅಮಿತ್ ಶಾ ಹೇಳಿಕೆಯನ್ನ ಖಂಡಿಸಿ ಏನು ಕಾಂಗ್ರೆಸ್ನ ಸದಸ್ಯರುಗಳು ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು. ಆ ಪ್ರತಿಭಟನೆಯ ಸಂದರ್ಭದಲ್ಲಿ ಭಾರಿ ವಾಗ್ವಾದ ನಡೀತಾ ಇತ್ತು. ಆಗ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಆಕ್ಷೇಪಾರ್ಹ ಪದ ಬಳಕೆ ಮಾಡಿದ್ದಾರೆ ಎನ್ನುವಂಥದ್ದು ಹೆಬ್ಬಾಳ್ಕರ್ ಅವರು ಮಾಡ್ತಿರುವಂತಹ ಆರೋಪ. ಜೊತೆಗೆ ಉಳಿದ ಕಾಂಗ್ರೆಸ್ನ ಸದಸ್ಯರು ಕೂಡ ಅದನ್ನೇ ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸಿಟಿ ರವಿ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತ ಆಗಿದೆ. ಸಿಟಿ ರವಿ ವಿರುದ್ಧ ಹೆಬ್ಬಾಳ್ಕರ್ ಬೆಂಬಲಿಗರು ಆಕ್ರೋಶ ಹೊರಹಾಕಿದ್ದು, ಮುತ್ತಿಗೆ ಹಾಕೋದಕ್ಕೂ ಕೂಡ ಮುಂದಾದರು. ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆದಿರುವಂತಹ ಹೈ ಡ್ರಾಮಾ ಇದು. ನಾನು ಯಾವುದೇ ರೀತಿಯಲ್ಲೂ ಆ ತರಹದ ಮಾತನ್ನ ಆಡಿಲ್ಲ ಅಂತ ಸಿಟಿ ರವಿ ಸ್ಪಷ್ಟನೆ ಕೊಡುವಂತಹ ಪ್ರಯತ್ನ ಮಾಡಿದ್ರು. ಆದ್ರೆ ಈಗಾಗಲೇ ಕಾಂಗ್ರೆಸ್ನ ಸದಸ್ಯರುಗಳು ಸಿಟಿ ರವಿ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸಿಟಿ ರವಿ ವಿರುದ್ಧ ಧಿಕ್ಕಾರ ಕೂಗ್ತಾ ಇದ್ದಾರೆ. ಅವರನ್ನು ವಜಾ ಮಾಡಬೇಕು ಅನ್ನುವಂತಹ ಆಗ್ರಹ ಕೇಳಿ ಬರ್ತಾ ಇದೆ. ಸಭಾಪತಿಗಳಿಗೂ ಕೂಡ ಈ ಬಗ್ಗೆ ದೂರನ್ನ ಕೊಡಲಾಗಿದೆ. ದಾಖಲೆಗಳಿದ್ರೆ, ವಿಡಿಯೋ ಇದ್ರೆ ಪರಿಶೀಲನೆ ಮಾಡಲಿ ಅನ್ನುವಂಥದ್ದು ಸಿಟಿ ರವಿ ಅವರ ಮಾತಾಗಿತ್ತು. ಪ್ರತ್ಯಕ್ಷ ಸಾಕ್ಷಿಗಳೇ ಇದ್ದಾರೆ. ಅವರು ಆಡಿರುವಂತಹ ಪದ ಬಳಕೆಯನ್ನು ಕೇಳಿದವರಿದ್ದಾರೆ. ಅವರ ಮೇಲೆ ಆಕ್ಷನ್ ಆಗಬೇಕು ಅನ್ನುವಂಥದ್ದು ಹೆಬ್ಬಾಳ್ಕರ್ ಅವರ ಆಗ್ರಹ. ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸಿಟಿ ರವಿ ವಿರುದ್ಧ. ಬೆಳಗಾವಿಯ ಸುವರ್ಣಸೌಧದಲ್ಲಿ ಸಿಟಿ ರವಿಗೆ ಮುತ್ತಿಗೆ ಹಾಕೋಕು ಯತ್ನ ಕೂಡ ನಡೀತು. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಭಾರಿ ಆಕ್ಷೇಪ ವ್ಯಕ್ತ ಆಗ್ತಾ ಇದೆ.
ಆಕ್ಷೇಪಾರ್ಹ ಪದ ಬಳಕೆ ಮಾಡಿದ್ದಾರೆ ಸಿಟಿ ರವಿ ಅನ್ನುವಂಥದ್ದು ಅವರ ವಿರುದ್ಧ ಕೇಳಿಬಂದಿರುವಂತಹ ಆರೋಪ. ಬೆಳಗಾವಿ ಸುವರ್ಣಸೌಧದ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಎಸ್, ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಸುನಿಲ್. ಈಗ ಸಂಪರ್ಕದಲ್ಲಿದ್ದಾರೆ ಬೆಳಗಾವಿಯಿಂದ. ಸುನಿಲ್, ಸಿಟಿ ರವಿಯವರು ಆಕ್ಷೇಪಾರ್ಹ ಪದ ಬಳಕೆ ಮಾಡಿದ್ದಾರೆ ಹೆಬ್ಬಾಳ್ಕರ್ ವಿರುದ್ಧ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಅದು ಭಾರಿ ಆಕ್ರೋಶಕ್ಕೂ ಕಾರಣ ಆಗಿದೆ. ಸದ್ಯಕ್ಕೆ ಯಾವ ರೀತಿ ಪರಿಸ್ಥಿತಿ ಅಲ್ಲಿ ವ್ಯಕ್ತ ಆಗ್ತಾ ಇದೆ? ಆಕ್ರೋಶಗೊಳ್ತಾ ಇದ್ದೀವಿ, ಅವ್ರಿಗೆ ಮುತ್ತಿಗೆ ಹಾಕುವಂತ ಪ್ರಯತ್ನ ನಡೀತು, ಬಹಳ ದೊಡ್ಡ ಮಟ್ಟದಲ್ಲೇ ಮುಂದುವರಿಯುವಂತ ಸಾಧ್ಯತೆಗಳು ಕಂಡು ಬರ್ತಿದೆ ಅನ್ಸುತ್ತೆ. ಖಂಡಿತ ಪ್ರತಿಮಾ, ಏನು ಸದನದಲ್ಲಿ ಎರಡೂ ಸದನದಲ್ಲಿ ಪರಿಷತ್ ಆಗ್ಬೋದು, ವಿಧಾನಸಭೆಯಲ್ಲಿ ಅಂಬೇಡ್ಕರ್ಗೆ ಅವಹೇಳನಕಾರಿ ಮಾಡಲಾಗಿದೆ ಅಂತೇಳಿ ಬಿಜೆಪಿ ವಿರುದ್ಧ ಪ್ರತಿಭಟನೆಯನ್ನು ಕಾಂಗ್ರೆಸ್ ಮಾಡ್ತಾ ಇತ್ತು. ಅದೇ ರೀತಿಯಾಗಿ ಪರಿಷತ್ನಲ್ಲೂ ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ಏನು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೆ ಪರಿಷತ್ ಸದಸ್ಯ ಸಿಟಿ ರವಿ ನಡುವೆ ವಾಕ್ಸಮರ ಕೂಡ ಮುಂದಾಗುತ್ತೆ. ವಾಕ್ಸಮರ ನಡೆದಂಥ ಸಂದರ್ಭದಲ್ಲಿ ಸಿಟಿ ರವಿ ಅವರು ಅಶ್ಲೀಲ ಪದವನ್ನು ಬಳಕೆ ಮಾಡಿದ್ದಾರೆ ಅಂತೇಳಿ ಏಕಾಏಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಆಕ್ರೋಶವನ್ನು ವ್ಯಕ್ತಪಡ್ತಾರೆ. ಅದಾದ ನಂತರ ನೇರವಾಗಿ ಅವರು ಒಂದು ಏರ್ ಧ್ವನಿಯಲ್ಲಿ ಸ್ಪೀಕರ್ ಅವರ ಕಚೇರಿಗೆ ಹೋಗಿ ಒಂದು ದೂರನ್ನು ಕೂಡ ಕೊಡ್ತಾರೆ. ಅದಾದ ನಂತರ ಸಿಟಿ ರವಿ ಅವರು ಕೂಡ ಅದಕ್ಕೆ ನಾನು ಆ ರೀತಿಯಾದ ಪದ ಬಳಕೆಯನ್ನು ಮಾಡಿಲ್ಲ ಅಂತ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟರು ಕೂಡ ಈಗಾಗಲೇ ಸಿಟಿ ರವಿ ವಿರುದ್ಧ ಈಗಾಗಲೇ ಕಾಂಗ್ರೆಸ್ ಕಾರ್ಯಕರ್ತರಾಗಬಹುದು ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಏಕಾಏಕಿ ವಿಧಾನಸೌಧದ ಮುಂದೆ ಪ್ರತಿಭಟನೆ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಅದರಲ್ಲೂ ಕೂಡ ಸಿಟಿ ರವಿ ಅವರು ಈಗಾಗಲೇ ಊಟವನ್ನು ಮುಗಿಸಿಕೊಂಡು ಕಾರ್ನಲ್ಲಿ ವಿಧಾನಸೌಧ ಅಂದ್ರೆ ಸುವರ್ಣಸೌಧ ಮುಂಭಾಗದ ಗೇಟ್ಗೆ ಬರುವಂತ ಸಂದರ್ಭದಲ್ಲಿ ಏಕಾಏಕಿ ಇದ್ದಂತವರ ಬೆಂಬಲಿಗರಾಗಬಹುದು, ಆಪ್ತರು, ಕಾರ್ಯಕರ್ತರು ಎಲ್ಲರೂ ಕೂಡ ಸಿಟಿ ರವಿ ಅವರ ಕಾರಿಗೆ ಮುತ್ತಿಗೆ ಹಾಕುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಸಾಕಷ್ಟು ಸಂಖ್ಯೆಯಲ್ಲಿ 50ಕ್ಕೂ ಹೆಚ್ಚು ಒಂದು ಪ್ರತಿಭಟನಾಕಾರರು ಸಿಟಿ ರವಿ ಅವರ ಕಾರಿಗೆ ಮುತ್ತಿಗೆ ಹಾಕ್ತಾರೆ. ಅದಾದ ನಂತರದಲ್ಲಿ ಸಿಟಿ ರವಿ ಅವರನ್ನ ರಕ್ಷಣೆ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ಮತ್ತೆ ಪ್ರತಿಭಟನಾಕಾರರನ್ನ ಈಗಾಗಲೇ ವಶಕ್ಕೆ ಪಡೆಯುವಂತ ಕೆಲಸವೂ ಕೂಡ ಆಗಿದೆ. ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಕೂಡ ನಡೀತು. ಪ್ರತಿಭಟನೆ ಕಾವು ಎಂದೇ ಸುವರ್ಣಸೌಧ ಕೂಡ ಹೆಚ್ಚಾಗಿ ತಟ್ಟಿದೆ. ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಪೊಲೀಸರು ಕೂಡ ಸಾಕಷ್ಟು ಬಂದೋಬಸ್ತನ್ನು ಕೂಡ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ನನ್ನ ಹಿಂಭಾಗಕ್ಕೆ ಒಂದಷ್ಟು ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ ಪ್ರತಿಮಾ. ನನ್ನ ಹಿಂಭಾಗಕ್ಕೆ ನೀವು ನೋಡ್ತಾ ಹೋದ್ರೆ ಸುವರ್ಣಸೌಧ ಎಂದೇ, ಅದರಲ್ಲಿ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರ ಒಂದು ಭದ್ರತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಯಾಕೆಂದ್ರೆ ಯಾವುದೇ ಕ್ಷಣದಲ್ಲೂ ಕೂಡ ಪ್ರತಿಭಟನೆ ಒಂದು ಕಾವು ಹೆಚ್ಚಾಗಬಹುದು ಅಂತ. ಅದೇ ರೀತಿಯಾಗಿ ಯಾವಾಗ ಒಂದು ಪ್ರತಿಭಟನೆ ಶುರುವಾಯಿತು, ಸಿಟಿ ರವಿ ಅವರ ಕಾರಿಗೆ ಮುತ್ತಿಗೆ ಹಾಕಿದ್ರು. ಈಗಷ್ಟೇ ಒಂದು KSRP ತುಕಡಿಯನ್ನು ಕೂಡ ಈಗಾಗಲೇ ಕರೆಸಿರುವ ಈ ಒಂದು ಸ್ಥಳದಲ್ಲಿ ಹೆಚ್ಚಾಗಿ ಪೊಲೀಸರು ಇರಲ್ಲ. ಯಾಕೆಂದ್ರೆ ವಿಐಪಿಗಳು ಮೂವ್ಮೆಂಟ್ ಆದ ಹಿನ್ನೆಲೆಯಲ್ಲಿ ಇಲ್ಲಿ KSRP ತುಕಡಿಯನ್ನು ಹಾಕ್ಲಿಕ್ಕೆ ಅವಕಾಶ ಕೊಡಲ್ಲ. ಈ ಒಂದು ಪ್ರತಿಭಟನೆ ಆಗ್ಬೋದು, ಸಿಟಿ ರವಿ ಅವರ ಕಾರಿಗೆ ಮುತ್ತಿಗೆ ಹಾಕಿದ ಹಿನ್ನೆಲೆಯಲ್ಲಿ ಹೆಚ್ಚುವರಿ ಪೊಲೀಸ್ ಭದ್ರತೆಯನ್ನು ಕೂಡ ಕರೆಸಿಕೊಂಡಿದ್ದಾರೆ. ಯಾವುದೇ ಕ್ಷಣದಲ್ಲಿ ಮತ್ತೆ ಸಿಟಿ ರವಿ ಅವರು ಹೊರಭಾಗಕ್ಕೆ ಹೋಗುವಂತ ಸಂದರ್ಭದಲ್ಲಿ ಮತ್ತೆ ಏನು ಪ್ರತಿಭಟನೆ ಆಗ್ಬೋದು, ಅವರ ಕಾರಿಗೆ ಮುತ್ತಿಗೆ ಹಾಕುವಂತ ಸಾಧ್ಯತೆ ಇದೆ ಅಂತ ಹೇಳಿ ಈಗಾಗಲೇ ಒಂದ್ ಕಡೆ ಪ್ರತಿಭಟನೆಕಾರನ ವಶಕ್ಕೆ ಪಡೆಯಲಿಕ್ಕೆ ಬಸ್ ಅನ್ನು ಕೂಡ ತಂದು ಇಟ್ಕೊಂಡಿರುವಂತ ಪೊಲೀಸರು ಈ ಒಂದು ಅಶ್ಲೀಲ ಪದವನ್ನ ಸಿಟಿ ರವಿ ಅವರು ಬಳಕೆ ಮಾಡಲಾಗಿದೆ ಅಂತ ಹೇಳಿ ಈಗಾಗಲೇ ದೊಡ್ಡ ಮಟ್ಟಿಗೆ ಆಕ್ರೋಶ ಕೂಡ ಕಾಂಗ್ರೆಸ್ ವಲಯದಲ್ಲಿ ಆಗ್ತಾ ಇದೆ. ಅಷ್ಟೇ ಅಲ್ಲದೆ ಇದ್ರ ಕ್ರಮ ಆಗಬೇಕು, ಸಿಟಿ ರವಿ ಅವರನ್ನ ಪರಿಷತ್ನ ಅಮಾನತು ಮಾಡಬೇಕು ಅಂತ ಹೇಳಿ ಈಗಾಗಲೇ ಎಲ್ಲಾ ಕಾಂಗ್ರೆಸ್ ನಾಯಕರು ಸಭಾಧ್ಯಕ್ಷರ ಜೊತೆ, ಸಭಾಪತಿಗಳ ಜೊತೆ ಮಾತುಕತೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಪ್ರತಿಭಟನೆ ಕಾವು ಕೂಡ ಹೆಚ್ಚಾಗಿದೆ. ಈಗಾಗಲೇ ಒಂದ್ ಕಡೆ ಇಲ್ಲಿ ಸುವರ್ಣಸೌಧದಲ್ಲೇ ಈ ಒಂದು ಪ್ರತಿಭಟನೆ ಬಿಸಿ ಹೆಚ್ಚಾಗಿರುವಂತು, ಇನ್ನು ಹೊರಗಡೆ ಕೂಡ ಪ್ರತಿಭಟನೆ ನಡೆಯುವಂತ ಸಾಧ್ಯತೆ ಇದೆ. ಈ ಒಂದು ಹಿನ್ನೆಲೆ ಈಗಾಗಲೇ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡ್ಕೊಂಡಿದ್ದಾರೆ. ಸಿಟಿ ರವಿ ಅವರನ್ನ ಈಗಾಗಲೇ ತಕ್ಷಣ ಪೊಲೀಸ್ ಅಲರ್ಟ್ ಆಗಿ ಪ್ರತಿಭಟನಾಕಾರರಿಂದ ಅವ್ರನ್ನ ಒಂದು ರಕ್ಷಣೆ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ರು. ಏಕಾಏಕಿ ಸಿಟಿ ರವಿ ಅವರ ಕಾರಿಗೆ ಇದ್ದಂತ ಪ್ರತಿಭಟನಾಕಾರರು ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಎಲ್ಲರೂ ಕೂಡ ಮುತ್ತಿಗೆ ಹಾಕುವಂತ ಪ್ರಯತ್ನ ಕೂಡ ನಡೀತು. ಆ ಒಂದು ಈಗಾಗಲೇ ಒಂದ್ ಕಡೆ ಪ್ರತಿಭಟನಾಕಾರರು ಏನಿದ್ರು ಅವರೆಲ್ಲರೂ ಕೂಡ ಪೊಲೀಸರು ವಶಕ್ಕೆ ಪಡೆಯುವಂತ ಕೆಲಸವನ್ನು ಒಂದು ಕಡೆ ಮಾಡಿದ್ರೆ, ಮತ್ತೊಂದು ಕಡೆ ಈಗಾಗಲೇ ಸಾಕಷ್ಟು ಭದ್ರತೆಯನ್ನು ಕೂಡ ಸುವರ್ಣಸೌಧ ಮುಂಭಾಗದಲ್ಲಿ ಮಾಡಿಕೊಂಡಿರುವಂತದ್ದು ಪ್ರತಿಮಾ. ಎಸ್, ಅಂದ್ರೆ ಈಗ ಅಮಿತ್ ಶಾ ವಿರುದ್ಧದ ಆಕ್ರೋಶ ಏನಿತ್ತು, ಈಗ ಸಿಟಿ ರವಿ ವಿರುದ್ಧದ ಆಕ್ರೋಶ ಆಗಿ ಕನ್ವರ್ಟ್ ಆದಂತೆ ಕಂಡು ಬರ್ತಾ ಇದೆ. ಸುನಿಲ್, ನಾವು ಗಮನಿಸ್ತಾ ಹೋಗ್ತಾ ಇದ್ರೆ ಈಗ ಆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಜಕ್ಕೂ ಅವರ ಆ ಪದ ಬಳಕೆನ ಮಾಡಿದ್ರ, ಅದರ ಪರಿಶೀಲನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಹಂತದಲ್ಲಿದೆ ಈಗ ಆಕ್ಷನ್? ಯಾಕಂದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತ ಆಗ್ತಾ ಇರುವಾಗ ಇದನ್ನ ಇಲ್ಲಿಗೆ ಬಿಡೋದಿಲ್ಲ. ಖಂಡಿತವಾಗ್ಲೂ ಕಾಂಗ್ರೆಸ್ ಇದನ್ನ ಬಹಳ ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗುತ್ತೆ ಅಂತ. ಖಂಡಿತ ಪ್ರತಿಮಾ, ಒಂದಷ್ಟು ವಿಚಾರವನ್ನು ನಾನು ನಿಮಗೆ ವಿವರಿಸ್ತಾ ಹೋಗ್ತೀನಿ. ಯಾಕೆಂದ್ರೆ ಪರಿಷತ್ನಲ್ಲಿ ಒಂದು ಮಾತಿನ ಚಕಮಕಿ ಆಗುವಂತ ಸಂದರ್ಭದಲ್ಲಿ ಸಭಾಧ್ಯಕ್ಷರಿಂದ ಅಲ್ಲಿ ಪೀಠದಲ್ಲಿದ್ದಂತ ಬಸವರಾಜ ಹೊರಟ್ಟಿ ಅವರು ಒಂದು 10 ನಿಮಿಷಗಳ ಕಾಲ ಪರಿಷತ್ ಕಲಾಪವನ್ನು ಮುಂದೂಡ್ತಾರೆ. ಅದಾದ ನಂತರದಲ್ಲಿ ಒಂದು ಘಟನೆ ಆಗಿದೆ. ಇಬ್ಬರ ನಡುವೆ ಮಾತಿನ ಸಮರ ನಡೆಯುವಂತ ಸಂದರ್ಭದಲ್ಲಿ ಅಶ್ಲೀಲ ಪದ ಬಳಕೆಯನ್ನು ಸಿಟಿ ರವಿ ಅವರು ಮಾಡಿದ್ದಾರೆ ಅಂತೇಳಿ ಆಕ್ಷೇಪ ಮತ್ತು ಆರೋಪವನ್ನು ಕೂಡ ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಡಿರುವಂತು. ಅದೇ ವಿಚಾರವಾಗಿ ಕಳೆದ 2 ಗಂಟೆಗಳಿಂದ ಸಭಾಪತಿಗಳ ಕೊಠಡಿಯಲ್ಲಿ ಒಂದಷ್ಟು ಚರ್ಚೆ ಕೂಡ ನಡೀತಾ ಇದೆ. DK ಶಿವಕುಮಾರ್ ಅವರಾಗಬಹುದು, ಎಲ್ಲರೂ ಕೂಡ ಈಗಾಗಲೇ ಕಾಂಗ್ರೆಸ್ನ ಹಿರಿಯ ನಾಯಕರು ಕೂಡ ಎಲ್ಲರೂ ಕೂಡ ಭೇಟಿಯಾಗಿ ಸಭಾಪತಿಗಳ ಜೊತೆ ಇದಕ್ಕೆ ಕ್ರಮ ಆಗಲೇಬೇಕು ಅನ್ನೋ ವಿಚಾರವಾಗಿ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೆ ಬಸವರಾಜ ಹೊರಟ್ಟಿ ಅವರು ಸಂಬಂಧಪಟ್ಟಂತೆ ಅಲ್ಲಿ ವಿಡಿಯೋ ಫುಟೇಜ್ಗಳಾಗಬಹುದು, ಒಳಗೆ ಸದನದ ಒಳಭಾಗದಲ್ಲಿರುವಂತಹ CCTVಗಳಿಂದ ಆ ಎಲ್ಲಾ ದೃಶ್ಯಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಒಂದಷ್ಟು ಮಾಹಿತಿಗಳ ಪ್ರಕಾರ ಏನೋ ಒಂದು ಅಮಾನತಿಗೆ ಆಗ್ರಹಿಸಿದರೆ ಅದಕ್ಕೆ ಒಂದು ಪೂರಕವಾಗಿ ಏನಾದರೂ ಸಭಾಪತಿಗಳು ರೂಲಿಂಗ್ ಕೊಡುವಂತ ಸಾಧ್ಯತೆ ಕೂಡ ದಟ್ಟವಾಗಿದೆ. ಯಾಕೆಂದ್ರೆ ಈ ರೀತಿಯಾದ ಪದ ಬಳಕೆಯಿಂದ ಒಂದಷ್ಟು ಮುಜುಗರ ಆಗುವಂತ ಸಾಧ್ಯತೆ ಇರುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ
ಅಲ್ಲಿರುವಂತ ಸದಸ್ಯರಿಗೆ ಗೌರವ ಕೊಡಬೇಕಾಗುತ್ತೆ ಮತ್ತೆ ಪರಿಶೀಲನೆ ಕೂಡ ಮಾಡಬೇಕಾಗುತ್ತೆ. ಎರಡೂ ವಿಚಾರಗಳ ಅಂಶಗಳನ್ನ ಮುಂದಿಟ್ಟುಕೊಂಡು ಸಭಾಪತಿಗಳು ನಿರ್ಧಾರ ತೆಗೆದುಕೊಳ್ಳುವಂತ ಸಾಧ್ಯತೆ ಕೂಡ ದಟ್ಟವಾಗಿದೆ. ಆದ್ರೆ ಇದು ಒಂದು ಭಾಗ ಆದ್ರೆ ಮುಂದುವರೆದ ಭಾಗವಾಗಿ ಪ್ರತಿಭಟನೆ ಕಾವು ಕೂಡ ಜೋರಾಗಿದೆ. ಎಲ್ಲರೂ ಕೂಡ ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಇದಕ್ಕೆ ರಿಯಾಕ್ಟ್ ಅನ್ನು ಮಾಡಿದ್ದಾರೆ. ಇದು ಬಿಜೆಪಿಯ ಒಂದು ಸಂಸ್ಕೃತಿ ಅನ್ನೋ ರೀತಿಯಲ್ಲಿ ಪದಬಳಕೆ, ಈ ಒಂದು ಸಂಸ್ಕೃತಿ ಅನ್ನೋ ಒಂದು ವಿಚಾರವನ್ನು ಕೂಡ ಮುಖ್ಯಮಂತ್ರಿಗಳು ಪ್ರಸ್ತಾಪ ಮಾಡಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಇವತ್ತಿನ ಸಿ.ಟಿ. ರವಿಯವರ ಮೇಲೆ ಬಂದಿರುವಂತಹ ಅಲಿಗೇಷನ್ ಇದಿದೆ, ದೊಡ್ಡ ಒಂದು ಕಾವನ್ನು ಕೂಡ ಸೃಷ್ಟಿ ಮಾಡಿದೆ. ಪ್ರತಿಭಟನೆ ಬಿಸಿ ಮತ್ತಷ್ಟು ಹೆಚ್ಚಾಗುವಂತ ಸಾಧ್ಯತೆ ಕೂಡ ಇದೆ. ಯಾಕೆಂದ್ರೆ ಇವತ್ತು ಘಟನೆ ನಡೆದಿರೋದು ಕೇವಲ 1-2 ಗಂಟೆಗಳ ಹಿಂದೆ. ಸಿ.ಟಿ. ರವಿ ಅವರು ಸುವರ್ಣಸೌಧಕ್ಕೆ ಬರುವಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಏಕಾಏಕಿ ಮುತ್ತಿಗೆ ಹಾಕಿದರೆ ಮತ್ತಷ್ಟು ಪ್ರತಿಭಟನೆ ಆಗುವಂತ ಸಾಧ್ಯತೆ ಕೂಡ ದಟ್ಟವಾಗಿದೆ. ಇದೇ ನಿಟ್ಟಿನಲ್ಲಿ ಪೊಲೀಸರು ಕೂಡ ಬಿಗಿ ಬಂದೋಬಸ್ತನ್ನ ಸುವರ್ಣಸೌಧ ಮುಂಭಾಗದಲ್ಲಿ ಮಾಡಿಕೊಂಡಿರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.